ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಿತದೇವರೇ ಸ್ತೋತ್ರ, ಸುತದೇವರೇ ಸ್ತೋತ್ರ, ಪರಿಶುದ್ಧಾತ್ಮ ದೇವರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೀರ್ತನೆ 51:10 ಈ ರೀತಿಯಾಗಿ ಹೇಳುತ್ತದೆ: ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ದಾವೀದರಸನು ತಾನು ಮಾಡಿದ ಘೋರ ಪಾಪದ ಅರಿವಾದಾಗ ಪಶ್ಚಾತ್ತಾಪಪಟ್ಟು ಕೀರ್ತನೆ 51ರಲ್ಲಿ ತನ್ನ ದುಃಖವನ್ನು, ತನ್ನ ನೋವನ್ನು ವ್ಯಕ್ತಪಡಿಸುತ್ತಾನೆ. ಕೀರ್ತನೆ 51:2ನೇ ವಚನದಲ್ಲಿ ಹೇಳುತ್ತಾನೆ: ತೊಳೆ ಪೂರ್ತಿಯಾಗಿ ಪಾಪದಿಂದೆನನ್ನು, ದೋಷ ಪರಿಹರಿಸಿ ಶುದ್ಧಗೊಳಿಸಿನನ್ನು. ಕೀರ್ತನೆ 51:4ರಲ್ಲಿ ದೇವಾ ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟದುದನ್ನೇ ಮಾಡಿದೆ ಎಂಬುದಾಗಿ ಹೇಳುತ್ತಾನೆ. ದಾವೀದರಸನು ಉರಿಯನ ವಿರುದ್ಧ, ಅವನ ಹೆಂಡತಿಯ ವಿರುದ್ಧ ಪಾಪ ಮಾಡಿದ್ದರೂ ಸಹ ದೇವರಲ್ಲಿ ಹೇಳುತ್ತಾನೆ: ದೇವಾ ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದೆ, ನಿನ್ನ ಕಣ್ಣಿಗೆ ಕೆಟ್ಟದನ್ನೇ ಮಾಡಿದೆ. ಅದೇ ರೀತಿಯಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೂ ಸಹ ನಮ್ಮ ಜೊತೆ ಜೀವಿಸುವ ನಮ್ಮ ಜೀವನ ಸಂಗಾತಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ನಾವು ಸೇವೆ ಮಾಡುವ ಸ್ಥಳಗಳಲ್ಲಿ ಸೇವೆ ಮಾಡುವ ಇತರರಾಗಿರ್ಬೋದು, ಅಥವಾ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಮ್ಮ ನೆರೆಹೊರೆಯರಾಗಿರ್ಬೋದು, ಅವರ ವಿರುದ್ಧ ಪಾಪ ಮಾಡಿದಾಗ ನಾವು ದೇವರ ವಿರುದ್ಧ ಪಾಪ ಮಾಡಿದಂತೆ. ಏಕೆಂದರೆ ಪ್ರತಿಯೊಬ್ಬರು ದೇವರ ಹೋಲಿಕೆಯಲ್ಲಿ ಮತ್ತು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದಾರೆ. ಅವರ ವಿರುದ್ಧವಾಗಿ ನಾವು ಪಾಪ ಮಾಡಿದಾಗ ದೇವರ ವಿರುದ್ಧ ಪಾಪ ಮಾಡಿದಂತೆ. ಆದ್ದರಿಂದ ಯೇಸು ಸ್ವಾಮಿ ಶುಭ ಸಂದೇಶ, ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 16, 15, 16ರಲ್ಲಿ ಹೇಳುತ್ತಾರೆ: ನಮ್ಮ ಹೃದಯದಿಂದ ಹೊರಗಿನಿಂದ ಯಾವುದು ನಮ್ಮ ಒಳಗೆ ಹೋಗುತ್ತದೋ ಅದನ್ನು ನಮ್ಮನ್ನು ಕಲುಷಿತಗೊಳಿಸುವುದಿಲ್ಲ, ನಮ್ಮ ಹೃದಯದಿಂದ ಏನು ಬರುತ್ತೋ ಅದು ನಮ್ಮನ್ನು ಕಲುಷಿತಗೊಳಿಸುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ 7ನೇ ಅಧ್ಯಾಯ 21 ವಚನದಲ್ಲಿ ಹೇಳುತ್ತಾರೆ: ನಮ್ಮ ಹೃದಯದಿಂದ ಬರುವಂಥದ್ದು ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ಲೋಭ, ಕೆಡುಕುತನ, ಮೋಸ, ಬಂಡತನ, ಈ ರೀತಿಯ ಅನೇಕ ರೀತಿಯ ಕೆಟ್ಟ ಪಾಪಗಳು ನಮ್ಮ ಹೃದಯದಿಂದ ಹೊರಬರುತ್ತದೆ. ಹಾಗೂ ಈ ಒಂದು ಕೇಡನ್ನು ನಮ್ಮ ಹೃದಯ ಆಂತಳದಿಂದ ಈ ಕೇಡುಗಳು ನಮ್ಮಿಂದ ಹೊರಬರುತ್ತದೆ ಅಂತ ಯೇಸು ಸ್ವಾಮಿ ಹೇಳುತ್ತಾರೆ. ಆದುದರಿಂದ ಪ್ರಿಯರೇ, ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಕೀರ್ತನೆಗಾರ 119:11ರಲ್ಲಿ ಹೇಳುತ್ತಾನೆ: ನಿನ್ನ ವಿರುದ್ಧ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನ ಹೃದಯದಲ್ಲಿ ಇರಿಸಿದೆ. ದೇವರ ನುಡಿಗಳನ್ನು ನಮ್ಮ ಹೃದಯದಲ್ಲಿ ಇರಿಸುವಾಗ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಪಾಪಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆದುದರಿಂದ ನಾವು ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳೋಣ. ನಮ್ಮ ದೇವರ ವಾಕ್ಯ ಹೇಳುತ್ತದೆ: ನನ್ನ ನುಡಿಗಳು ನಿನ್ನ ಹೃದಯದಲ್ಲಿ ಭದ್ರವಾಗಿರಲಿ, ನಿನ್ನ ಹೃದಯವನ್ನು ಕಾಪಾಡು ಜಾಗರೂಕತೆಯಿಂದ, ಏಕೆಂದರೆ ಜೀವಧಾರೆ ಹೊರಡುವುದು ಅದರಿಂದ. ಹಲ್ಲೆಲೂಯಾ, ಆಮೆನ್.